ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಇವತ್ತಿಗೆ 1.5 ತಿಂಗಳಾಯಿತು ಅಪ್ಲಿಕೇಶನ್ಸ್ಗಳನ್ನು ಹಾಕಿ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದಾರೆ ಕೌನ್ಸ್ಲಿಂಗ್ ಮತ್ತು ಕಾಲೇಜ್ಗಳನ್ನು ಪಡ್ಕೊಳ್ಳಿಕ್ಕೆ ಮತ್ತು ಕಡಿಮೆ ಫೀಸ್ ಒಳಗಡೆ ಗೋರ್ಮೆಂಟ್ ಕಾಲೇಜ್ಗಳನ್ನು ಪಡ್ಕೊಳ್ಳಿಕ್ಕೆ ಒಂದು ವೇಟಿಂಗಲ್ಲಿ ಕೂತಿರುವಂಥ ವಿದ್ಯಾರ್ಥಿಗಳಿಗೆ. ಸೊ ಇವತ್ತಿನ ಏನು ಅಪ್ಡೇಟ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿ ಅಲ್ಲಿ ಕೂಡ ಡಿಸ್ಕಷನ್ ಮಾಡ್ತಿರ್ತಾರೆ ನಿಮ್ಮ ಸೀನಿಯರ್ ವಿದ್ಯಾರ್ಥಿಗಳು. ಆದರೆ ಯಾವುದೇ ಥರ ಒಂದು ಪರ್ಸನಲ್ ಮಾಹಿತಿಗಳನ್ನು ಶೇರ್ ಮಾಡಲಿಕ್ಕೆ ಹೋಗಬೇಡಿ, ಓಕೆನಾ. ಸೊ ಏನಾಗಿದೆ ಅಂತಂದರೆ, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆರಂಭವಾಗಿದೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋದ್ರ ಜೊತೆಗೆ ಏನಾಗಿದೆ ಅಂತಂದರೆ, ನಿಮಗೂ ಕೂಡ ಒಂದು ಮೆಸೇಜ್ ಬರ್ತಾ ಇದೆ. ಸೊ ವಿದ್ಯಾರ್ಥಿಗಳಿಗೆ ಏನಂತಂದರೆ, ಯುವರ್ ಡಾಕ್ಯುಮೆಂಟ್ ಅಪ್ರೂವ್ಡ್ ಅಂತ ಬರ್ತಾ ಇದೆ, ರಿಜೆಕ್ಟ್ ಅಂತ ಬರ್ತಾ ಇದೆ. ನೀವು ಯಾರು ಮೆಸೇಜ್ ಬಂದಿಲ್ಲ ಅಂಥ ವಿದ್ಯಾರ್ಥಿಗಳು ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಡೈಲಿ ಏನು ಮಾಡೋದು, ತಮ್ಮ ಸ್ಟೇಟಸನ್ನು ಚೆಕ್ ಮಾಡಿಕೊಂಡು ಅಲ್ಲಿ ಏನು ಬಂದಿದೆ ಮಾಹಿತಿಯನ್ನು ನೀವು ನೋಡ್ಕೋಬೇಕಾಗತ್ತೆ. ಸೊ ಸ್ಟೇಟಸ್ ಡೈಲಿ ಚೆಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಒಂದು ಕನ್ಫರ್ಮೇಷನ್ ಆಗುತ್ತೆ. ನಾವು ಮೆಸೇಜ್ ಬಂದಿಲ್ಲ ಅಂದ್ರೆ ತೊಂದರೆ ಇಲ್ಲ, ಆದರೆ ನಾವು ಸ್ಟೇಟಸನ್ನು ನೋಡಿಕೊಂಡು ಸಮಾಧಾನ ಪಡ್ಕೋಬೋದು. ಎಲ್ಲಿ ತನಕ ಅಪ್ರೂವ್ಡ್ ಅಂತ ಬಂದಿದೆ ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ. ಅದ್ರ ಜೊತೆಗೆ ಈ ಅಪ್ರೂವ್ಡ್ ಅಂತ ಬಂದಿರುವಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ನಿಮಗೆ ಎಲ್ಲ ಡೌಟ್ ಇದ್ದರೆ, ನೀವು ಏನು ಮಾಡೋಕ್ಕೆ ಬರೋದಿಲ್ಲ, ನೀವು ವೇಟ್ ಮಾಡಬೇಕಾಗತ್ತೆ. ಯಾಕಂತಂದರೆ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ತುಂಬ ನಿಧಾನಗತಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಾಯಿದೆ. ಸೊ ಅರೌಂಡ್ ಪ್ರತಿದಿನ, ನನ್ನ ಪ್ರಕಾರ ಪ್ರತಿದಿನ ಬರೀ 200-250 ವಿದ್ಯಾರ್ಥಿಗಳ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾತ್ರ ಮಾಡುವಂಥದ್ದರಿಂದ ಸೊ ವಿದ್ಯಾರ್ಥಿಗಳಿಗೆ ಕಡಿಮೆ ಮೆಸೇಜ್ಗಳು ಹೋಗ್ತಾ ಇದ್ದಾವೆ. ಯಾಕಂತಂದರೆ ಇನ್ನೂ ಅವರುಗಳು ತುಂಬ ಲೇಟ್ ಮಾಡ್ತಾರೆ. ಏನಂತಂದರೆ ಕೌನ್ಸ್ಲಿಂಗ್ ಪ್ರಕ್ರಿಯೆ ತುಂಬ ಲೇಟ್ ಮಾಡೋದರಿಂದ ಅವ್ರುಗಳಿಗೆ ಅರ್ಜೆಂಟ್ ಇಲ್ಲ. ಬಟ್ ನಿಮಗೇನು ಅನ್ನಿಸ್ತಾ ಇದೆ ಅಂತಂದರೆ, ನಮಗೆ ಈಗ ಆಲ್ರೆಡಿ ಎಲ್ಲ ಕಡೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ಎಲ್ಲ ಕಡೆ ಕಾಲೇಜ್ ಸ್ಟಾರ್ಟ್ ಆಗಿದೆ, ಪ್ರೈವೇಟಿಗೆ ಹೋಗಿಬಿಡೋಣ ಅನ್ನೋ ಒಂದು ಸ್ಥಿತಿಗೆ ನೀವು ಬರಬೇಕು. ಅಂದರೆ ಪ್ರೈವೇಟ್ ಕಾಲೇಜಿಗೆ ನೀವು ಏನು ಮಾಡಬೇಕಂತಂದರೆ, ಹೊಡೆದಾಡಿ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು. ಯಾಕೋ ಗೌರ್ಮೆಂಟ್ ಕರೆಯೋದಿಲ್ಲ ಅಂತೇಳಿ ಅಲ್ಲಿ ತನಕನೂ ಅವ್ರು ಏನು ಮಾಡೋದಿಲ್ಲ ಅಂತಂದರೆ, ನಿಮಗೆ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಆರಂಭವನ್ನು ಮಾಡೋದಿಲ್ಲ. ಅಂದರೆ ಅಷ್ಟು ಸ್ಲೋ ಆಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತಂದರೆ, ಪ್ರತಿ ವರ್ಷ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಪ್ರೈವೇಟ್ ಕಾಲೇಜಿಗೆ ಏನಪ್ಪ ಅಂದರೆ ಜೀವನ ಹಾಳಾಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಅಡ್ಮಿಷನ್ ಹೋಗಿ ಮಾಡಿಸಿ 10 ದಿನಗಳಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಕೌನ್ಸ್ಲಿಂಗನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ. ಹೋದ ವರ್ಷವೂ ಹಿಂಗಾಗಿತ್ತು. ವಿದ್ಯಾರ್ಥಿಗಳು ಏನು ಮಾಡಿದರು, ತುಂಬ ಲೇಟಾಗಿದೆ ಕೌನ್ಸ್ಲಿಂಗ್ ಪ್ರಕ್ರಿಯೆ, ಸೊ ನಮಗೆ ಗೌರ್ಮೆಂಟ್ ಸೀಟ್ ಕರೆಯೋದಿಲ್ಲ, ನಾವು ಪ್ರೈವೇಟಿಗೆ ಹೋಗಿಬಿಟ್ರಾಯ್ತು, ಇಲ್ಲಾಂದ್ರೆ ಜೀವನ ಹಾಳಾಗುತ್ತೆ ನಮ್ಮದು 1 ವರ್ಷದ ಅಂತೇಳಿ ಹೋದರು. ಬರೀ 10 ದಿನ ಅಡ್ಮಿಷನ್ ಮಾಡಿ 10 ದಿನಕ್ಕೆ ಗೌರ್ಮೆಂಟ್ ಸೀಟ್ಗಳನ್ನು ಬಿಟ್ಟುಬಿಟ್ರು. ಆಲ್ರೆಡಿ ಅಡ್ಮಿಷನ್ ಆಗಿಬಿಟ್ಟಿತ್ತು, 60-70 ಸಾವಿರ ರೂಪಾಯಿ ಕೊಟ್ಟು ಅಡ್ಮಿಷನ್ ಮಾಡಿಸಿದ್ರು. ಸೊ ಅಂಥ ವಿದ್ಯಾರ್ಥಿಗಳಿಗೆ ಮೋಸ ಆಯಿತು ಹೋದ ವರ್ಷ. ನೀವು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಕರೀತಾರೆ, ಲೇಟ್ ಆದರೆ ಆಗಲಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಈ ಒಂದು 50% ಇರುವಂಥ ವಿದ್ಯಾರ್ಥಿಗಳಿಗೆ 1ನೇ ರೌಂಡಲ್ಲಿಲ್ಲ ಅಂದರೂ 2ನೇ ರೌಂಡಲ್ಲಿ ಅಂದರೂ 3ನೇ ರೌಂಡಲ್ಲಿಲ್ಲ ಅಂದರೂ 4ನೇ ರೌಂಡ್ ತನಕನೂ 50% ತನಕನೂ ಕೂಡ ವಿದ್ಯಾರ್ಥಿಗಳಿಗೆ ಸೀಟ್ ಪಕ್ಕಾ ಸಿಗುತ್ತೆ. ಈ ವರ್ಷ ಅಂತೂ ಕನ್ಫರ್ಮ್ ಆಗಿ ಸಿಗುತ್ತೆ. ಯಾಕಂದರೆ ಹೋದ ವರ್ಷ 3 ಎಕ್ಸಾಮ್ ಇರಲಿಲ್ಲ, ಒಂದೇ ಎಕ್ಸಾಮ್ ಇದ್ದರೂ ಕೂಡ ಕಾಂಪಿಟೇಷನ್ ಕಡಿಮೆ ಇತ್ತು. ಈ ವರ್ಷ ಅಂತೂ ಡೆಫಿನೆಟಾಗಿ ಹೇಳ್ತಾ ಇದ್ದೀನಿ, ಗೌರ್ಮೆಂಟ್ ಕಾಲೇಜಲ್ಲೇ ಸೀಟ್ಗಳು ವೇಕೆನ್ಸಿ ಉಳಿತವೆ ಈ ವರ್ಷ ಡೆಫಿನೆಟಾಗಿ ಹೇಳ್ತೀನಿ. ಹೋದ ವರ್ಷ ಗೌರ್ಮೆಂಟ್ ಕಾಲೇಜುಗಳಲ್ಲಿ, ಎಲ್ಲ ಗೌರ್ಮೆಂಟ್ ಕಾಲೇಜುಗಳಲ್ಲಿ 20 ಸೀಟ್ ಉಳಿದಿದ್ದು, 20 ಸೀಟ್ ಉಳಿದಿದ್ದು ಎಲ್ಲ ಜಿಲ್ಲೆಗಳಲ್ಲಿ. ಹಾಗಿರಬೇಕಾದ್ರೆ ಈ ವರ್ಷ ನೀವು ಏನಾದರೂ ಸ್ವಲ್ಪ ನೀವು ಪ್ರೈವೇಟ್ ಸೈಡಿಗೆ ಹೋಗಿಬಿಟ್ರೆ ಡೆಫಿನೆಟಾಗಿ ಗೌರ್ಮೆಂಟ್ ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಸೀಟ್ ಹಾಗೆ ಉಳಿತವೆ. ಸೊ ವೇಟ್ ಮಾಡಿ. ಅವ್ರು ಎಷ್ಟೋ ಲೇಟ್ ಮಾಡೋದು ಅಂದರೂ ಕೂಡ ಮುಂದಿನ ತಿಂಗಳು 2ನೇ ವಾರದಲ್ಲಿ ಫುಲ್ ಆ್ಯಕ್ಟಿವ್ ಆಗ್ತಾರೆ. ಮುಂದಿನ ತಿಂಗಳು 2ನೇ ವಾರದಲ್ಲಿ ಅಲ್ಲಿ ತನಕ ನೀವು ಏನು ಮಾಡಬೇಕು, ಏನಾದರೂ ಸ್ಪೋಕನ್ ಇಂಗ್ಲೀಷು, ಗ್ರಾಮರು ಏನಾರಿದ್ದರೆ ಅಡ್ಮಿಷನ್ ಮಾಡಿಸಿ ಕಲೀರಿ ಚೆನ್ನಾಗಿ, ಓಕೆನಾ. ಇಲ್ಲಾಂದರೆ ಎಲ್ಲಾದರೂ ತಂದೆ ತಾಯಿಗಳಿಗೆ ಹೆಲ್ಪ್ ಮಾಡಿ ಅಲ್ಲಿ ತನಕ ನಾವು ಇನ್ನೂ ಇವತ್ತಿಂದ ಲೆಕ್ಕ ತೊಗೊಂಡ್ರೂ ಕೂಡ ಇನ್ನೂ 1 ತಿಂಗಳು ಕಾಯಬೇಕಷ್ಟೆ, ಓಕೆ. ಇಲ್ಲ ಸರ್ ಕರಲಿಲ್ಲ ಅಂದರೆ ಅಥವಾ ನಮ್ಮದು ಸೀಟ್ ಸಿಗಲಿಲ್ಲ ಅಂದರೆ ಏನು ಅಂತಂದರೆ, ಸೀಟ್ ಸಿಗುತ್ತೆ. ನಾ ಹೇಳ್ತಿದ್ದೀನಿ, ಸೀಟ್ ಸಿಗುತ್ತೆ. ಪ್ರೈವೇಟ್ ಕಾಲೇಜ್ಗಳಲ್ಲಿ ಆದರೂ ಪಕ್ಕಾ ಸಿಕ್ಕೇ ಸಿಗುತ್ತೆ, ಓಕೆನಾ. ಸೊ ಮತ್ತೇನಾದರೂ ಇದ್ದರೂ ಕೂಡ ನಾನು ಲೈವಲ್ಲಿ ಬಂದಾಗ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್.